ನಂದನವನ ವೃದ್ಧಾಶ್ರಮದ ಮುಂದೆ ಬೆಳಗಿನ ಸಮಯ 9 ಗಂಟೆಯ ಸುಮಾರಿಗೆ ಬಿಳಿ ಬಣ್ಣದ ಮರ್ಸಿಡೀಸ್ ಕಾರ್ ಬಂದು ನಿಂತಿತು. ಸರಿಸುಮಾರು 65 ಪ್ರಾಯದ ಮಹಿಳೆ ಕಾರಿನಿಂದ ಇಳಿದರು. ಅಲ್ಲೇ ಗಾರ್ಡನಿನಲ್ಲಿ ಗಿಡಗಳಿಗೆ ನೀರುಣಿಸುತ್ತಿದ್ದಳು. ಸುಹಾಸಿನಿ ವೃದ್ಧಾಶ್ರಮಕ್ಕೆ ಬಂದ ಆ ಮಹಿಳೆಯನ್ನು ನೋಡಿ ಮತ್ತೊಂದು ಹಿರಿಯ ಜೀವ ತನ್ನ ಮನೆ, ತನ್ನವರು ಎಲ್ಲರನ್ನೂ ಬಿಟ್ಟು ಈ ಸೂರಿನಡಿ ಇರಲು ಬಂದಿದೆ. ಜೀವನದ ಇಳಿಸಂಜೆಯ ಸಮಯದಲ್ಲಿ ಮೊಮ್ಮಕ್ಕಳ ಪ್ರೀತಿ ಕಾಳಜಿಯಲ್ಲಿ ಬೆಚ್ಚಗೆ ಇರಬೇಕಾಗಿದ್ದ ಬದಲು ಇಲ್ಲಿ ಒಂಟಿ ಬದುಕು ಸವೆಸಬೇಕಾದ ಪಾಡು. ಮುಖ ಸರಿಯಾಗಿ ಕಾಣಿಸುತ್ತಿಲ್ಲವಾದರೂ ಬಹಳ ಶ್ರೀಮಂತರಿರಬೇಕು ಎನ್ನಿಸುತ್ತಿದೆ. ಇಲ್ಲಿಗೆ ಬರುವವರೆಲ್ಲರೂ ಶ್ರೀಮಂತರೇ ತಾನೇ. 5 ಸ್ಟಾರ್ ಲೆವೆಲಿನ ಓಲ್ಡ್ ಏಜ್ ಹೋಮ್ ಇದು. ಹಣದಲ್ಲಿ ಸಿರಿತನವಿದ್ದು ಹೃದಯದಲ್ಲಿ ಬಡತನವಿರುವಂತಹ ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಬಿಟ್ಟು ಹೋಗುವ ಜಾಗ ಎಂದುಕೊಳ್ಳುತ್ತ ಒಮ್ಮೆ ನಿಟ್ಟುಸಿರು ಬಿಟ್ಟಳು. ನಂದನವನ ವೃದ್ಧಾಶ್ರಮ ಆ ಊರಿನಲ್ಲಿದ್ದ ಅತ್ಯಂತ ಶ್ರೀಮಂತ ವೃದ್ಧಾಶ್ರಮಗಳಲ್ಲಿ ಒಂದು. ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಕೊಠಡಿ, ಅದು ಫುಲ್ಲಿ ಫರ್ನಿಷಡ್, ಅತ್ಯುತ್ತಮವಾದ ಆಹಾರ, ಬೇಸರ ಕಳೆಯಲೆಂದು ಅನೇಕ ಚಟುವಟಿಕೆಗಳು, ಪ್ರತಿಯೊಬ್ಬರಿಗೂ ಪರ್ಸನಲ್ ಕೇರ್ ಟೇಕರ್ಸ್, ಹೀಗೆ ಎಲ್ಲ ಸವಲತ್ತುಗಳು ಇದ್ದ ಲಕ್ಕುರಿಯನ್ ಓಲ್ಡ್ ಏಜ್ ಹೋಮ್. ಸುಹಾಸಿನಿ ಸುಮಾರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದಳು. ಅಲ್ಲಿನ ಅಡುಗೆ ಮನೆಯ ಉಸ್ತುವಾರಿಯಾಗಿ ಅವಳ ಕೈರುಚಿ ಅತ್ಯುತ್ತಮವಾಗಿತ್ತು. ಅದರೊಂದಿಗೆ ಡಯಟಿಷಿಯನ್ ಕೋರ್ಸ್ ಕೂಡ ಮಾಡಿಕೊಂಡಿದ್ದ ಕಾರಣ ಅವಳು ಮಾಡುವ ಅಡುಗೆ ರುಚಿಯೊಂದಿಗೆ ಆರೋಗ್ಯದಾಯಕವೂ ಆಗಿರುತ್ತಿತ್ತು. ಪ್ರತಿಯೊಬ್ಬರ ಬ್ಲಡ್ ಪ್ರೆಷರ್, ಶುಗರ್ ಲೆವೆಲ್, ಕೊಲೆಸ್ಟ್ರಾಲ್ ಎಲ್ಲವನ್ನೂ ಗಮನದಲ್ಲಿರಿಸಿಕೊಂಡು ಅದಕ್ಕೆ ಸರಿಯಾಗಿ ಅವರವರಿಗೆ ಊಟೋಪಚಾರ ಮಾಡುವುದು ಸುಹಾಸಿನಿಯ ಜವಾಬ್ದಾರಿಯಾಗಿತ್ತು. ಅವಳು ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಪಕ್ಕದಲ್ಲೇ ಸುಹಾಸಿನಿಯ ಮನೆಯಿತ್ತು. ಹಾಗಾಗಿ ಬಿಡುವಿದ್ದಾಗಲೆಲ್ಲ ಅಲ್ಲಿರುವ ವೃದ್ಧರೊಡನೆ ಹರಟುತ್ತಿದ್ದಳು. ಅವರ ಬೇಸರ ಕಳೆಯಲೆಂದು ಬಹಳಷ್ಟು ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಕೊಳ್ಳುವಂತೆ ಮಾಡುತ್ತಿದ್ದಳು. ಅವರೆಲ್ಲರ ಒಂಟಿತನಕ್ಕೆ ಜೊತೆಯಾಗುತ್ತಿದ್ದಳು. ಕಣ್ಮರೆಸುವ ಕೈಯಾಗುತ್ತಿದ್ದಳು. ಸ್ನೇಹಿತೆಯಂತೆ, ಮಗಳಂತೆ, ತಾಯಿಯಂತೆ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿದ್ದಳು. ಒಟ್ಟಿನಲ್ಲಿ ಅಲ್ಲಿರುವವರೆಲ್ಲರ ಅಚ್ಚುಮೆಚ್ಚಾಗಿದ್ದಳು ಸುಹಾಸಿನಿ. ಇವತ್ತು ಯಾರೋ ಹೊಸ ಅಡ್ಮಿಷನ್ ಆದ ಹಾಗೆ ಇದೆ ನಮ್ಮ ನಂದನವನಕ್ಕೆ ಎಂದು ನಂದನವನದಲ್ಲೇ ಕೆಲಸ ಮಾಡುತ್ತಿದ್ದ ಸುಹಾಸಿನಿಯ ಸ್ನೇಹಿತೆಯೂ ಆಗಿದ್ದ ಮಾನಸಿಯನ್ನು ಕೇಳಿದಳು ಸುಹಾಸಿನಿ. ಹೌದು. ಆಥ್ರೇಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕೇಳಿದ್ಯಾ ಅಲ್ವಾ? ಅದರ ಒಡತಿ ವಸುಂಧರಾ ದೇವಿಯವರು. ಎಂತಹ ವಿಪರ್ಯಾಸ ಎಂದರೆ ಅವರನ್ನು ಇಲ್ಲಿ ಬಿಡಲು ಮನೆಯವರೊಬ್ಬರೂ ಬರಲಿಲ್ಲ. ಡ್ರೈವರ್ ಜೊತೆಗೆ ಕಳುಹಿಸಿ ಕೊಟ್ಟಿದ್ದಾರೆ. ಅವನೇ ಬಂದು ಅಡ್ಮಿಷನ್ ಮಾಡಿಸಿ ಹೋಗಿದ್ದು ಎಂದಳು ಮಾನಸಿ. ವಸುಂಧರಾದೇವಿ ಆಥ್ರೇಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಒಡತಿ. ಈ ಹೆಸರು ಕೇಳಿದೊಡನೆ ಒಮ್ಮೆ ತಲೆ ದಿಮ್ ಎಂದಿತು ಸುಹಾಸಿನಿಗೆ. ಏನೂ ಮಾತನಾಡದೆ ಸುಮ್ಮನಾದಳು. ಹಾಗೆ ದಿಗಂತವನ್ನು ದಿಟ್ಟಿಸುತ್ತಾ ನಿಂತು ಬಿಟ್ಟಳು. ಮನಸ್ಸು ಮಾತ್ರ ನೆನಪಿನ ಪುಟಗಳನ್ನು ತಿರುವಿ ಹಾಕಲಾರಂಭಿಸಿಯಾಗಿತ್ತು. ಮನೆಯಲ್ಲಿ ನಮ್ಮಿಬ್ಬರ ಪ್ರೀತಿಯನ್ನು ಯಾರೂ ಒಪ್ಪುತ್ತಿಲ್ಲ ಸುಹಾಸಿನಿ. ನಮ್ಮಿಬ್ಬರ ಮದುವೆಗೆ ಯಾರೊಬ್ಬರ ಸಮ್ಮತಿಯೂ ಇಲ್ಲ ಎಂದು ವಿಷಯದ ಬಗ್ಗೆ ಕೈಚೆಲ್ಲುವ ರೀತಿ ಮಾತನಾಡಿದ್ದ ಆತ್ರೇಯ್. 11 ಒಪ್ಪಿಸೋ ಪ್ರಯತ್ನ ಮಾಡು ಆತ್ರೇಯ್. ನೀನೇ ಹೀಗೆ ಹೇಳಿದರೆ ನನ್ನ ಗತಿ ಏನು ಹೇಳು? ಆತಂಕದಿಂದಲೇ ನುಡಿದಿದ್ದಳು ಸುಹಾಸಿನಿ. ಯಾರು ಒಪ್ಪಿದರೂ ಅಮ್ಮ ಅಂತೂ ಖಂಡಿತ ಒಪ್ಪುವುದಿಲ್ಲ. ನಮ್ಮ ಪ್ರೀತಿಯ ವಿಷಯ ತಿಳಿದು ಅಮ್ಮ ಕೆಂಡಾಮಂಡಲವಾಗಿದ್ದಾಳೆ. ಮನೆಯಲ್ಲಿ ಅಮ್ಮನ ನಿರ್ಧಾರವೇ ಕೊನೆ. ಅವಳ ವಿರುದ್ಧ ಹೋಗುವ ಧೈರ್ಯ ಯಾರಿಗೂ ಇಲ್ಲ, ನನಗೂ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು ಸುಹಾಸಿನಿ.